ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾವಿರ ವರ್ಷದ ಪುರಾತನ ಚೋಳರ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವಂತಹ ಮುಕ್ತನಾಥೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ಬಳಿಯ ಮುಕ್ತನಾಥೇಶ್ವರ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತು. ಶಿವರಾತ್ರಿ ಪ್ರಯುಕ್ತ ದೇಶದ ನಾನಾ ಭಾಗದಿಂದ ಬರುವಂತಹ ಭಕ್ತರು ಜಾಗರಣೆಯನ್ನ ಕೂಡಿ ಶಿವರಾತ್ರಿ ಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಿದ್ರು. ರಕ್ತದಾನ ಶಿಬಿರ ಸೇರಿ ಹಲವು ಕಾರ್ಯಗಳ ಮುಖೇನ ಭಕ್ತಿಯ ಜೊತೆ ಸಮಾಜಮುಖಿ ಕೆಲಸಗಳ ಅರಿವನ್ನ ಜನರಿಗೆ ತಿಳಿಸಲಾಯಿತು. ನೆಲಮಂಗಲದ ಮುಕ್ತನಾಥೇಶ್ವರ ದೇಗುಲದಲ್ಲಿ ಶಿವರಾತ್ರಿ ಸಂಭ್ರಮ ನಿನ್ನೆ ಕಳೆಗಟ್ಟಿದ್ದು. 1000 ವರ್ಷದ ಪುರಾತನ ಚೋಳರ ವಾಸ್ತುಶಿಲ್ಪದ ದೇಗುಲ ಇದು. ಸಾಕಷ್ಟು ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿದ್ರು. ರಾತ್ರಿ ಪೂರ ಜಾಗರಣೆಯನ್ನ ಮಾಡುವ ಮೂಲಕ ಶಿವರಾತ್ರಿ ಹಬ್ಬವನ್ನು ಆಚರಿಸಿದ್ರು. ಧರ್ಮಸ್ಥಳ ಆಗಬೇಕಿದು. ಮಹಾಶಿವರಾತ್ರಿಯ ದಿನದಂದು ಈಶ್ವರನ ಆಶೀರ್ವಚನಕ್ಕೆ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಕಾರಣ ಯಾಕೆಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಆಗುತ್ತೆ. ನಾವು ಯೋಚನೆ ದುರಾಚರಣೆಗಳು ದೂರ ಆಗಿ ಯಾವಾಗಲೂ ಸರಿಯಾದ ಆಲೋಚನೆ ಮಾಡ್ತಾ ಪ್ರೀತಿ ಮಮತೆಯಿಂದ ಬದುಕ್ತೇವೆ. ಅದಕ್ಕೋಸ್ಕರ ಶಿವನ ಆಶೀರ್ವಾದ ಬಹಳ ಮುಖ್ಯ. ಶಿವನೇ ಇಲ್ಲದಿದ್ದರೆ ನಮಗೆ ಶಿವನಾಮ ಹೊಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಮುಕ್ತನಾಥೇಶ್ವರನೇ ಸಾಕ್ಷಿ. ಕಾರಣ ಯಾಕೆಂದರೆ ನಾನಿಲ್ಲಿ ಸುಮಾರು 16 ವರ್ಷದಿಂದ ಸೇವೆ ಮಾಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಭಕ್ತಾದಿಗಳಿಗೆ ಯಾವ ರೀತಿ ಏನೇನು ಬೇಕೋ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ವಾಸಣ್ಣವರ ಮತ್ತೆ ನಮ್ಮ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಅತ್ಯುತ್ತಮವಾಗಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಗಾಡಿ ಪಾರ್ಕಿಂಗ್ ಇರ್ಬೋದು, ಜನ ಸರದಿ ಸಾಲಲ್ಲಿ ಬರ್ತಕ್ಕಂಥದ್ದು, ಮತ್ತೆ ಇಲ್ಲಿ ಒಳಗಡೆ ದೇವಾಲಯದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಇಷ್ಟೊಂದು ಜನ ಈ ಒಂದು ವ್ಯವಸ್ಥಿತವಾಗಿ ದರ್ಶನ ಮಾಡಬೇಕು ಅಂತಂದ್ರೆ ಖಂಡಿತವಾಗಲೂ ಇವತ್ತು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿನ ನಮ್ಮ ಅಧ್ಯಕ್ಷರನ್ನ ಮೆಚ್ಕೋಬೇಕಾಗಿರ್ತಂಥ ವಿಚಾರನೇ. ನಾಳೆ ನಮ್ಮ ಹಿಂದಿನ ಸಾಲಿನಲ್ಲೇ ಲಾಸ್ಟ್ ಇಯರ್ ಸುಮಾರು 40,000 ಜನ ದರ್ಶನ ಮಾಡಿದ್ರು. ಈಗ ಅದಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ ಒಂದು 50,000 ಜನ ದರ್ಶನ ಮಾಡಿ ನಿರೀಕ್ಷಣೆಯಿಂದ ನಾವು ಇಟ್ಕೊಂಡಿದ್ದೀವಿ. ಹಾಗೆ ಏನು ಇವತ್ತು